ಇವಾಗಾದ್ರೂ ಸ್ವಲ್ಪ ಕೆಲಸ ಮಾಡ್ತೀರಾ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ನಾನು ಕೆಲಸ ಮಾಡ್ತಾನೆ ಇಲ್ವಾ? ನಿಜ ಸೌಂಡ್ ಮಾತ್ರ ಸಾಗದಾಗೈತೆ. ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಲೈವಲ್ಲಿ ಬೇಯೋದು ನೋಡ್ತಿರೋಲ್ವಾ, ಕೋಪಾಟ್ನವ್ರು ಚೆನ್ನಾಗಿರಬೇಕು. ಇವಾಗ ಏನೇ ಮಾಡಬೇಕು ಅಂತ ಹೇಳಿದ್ರು. ಸಿಲಿಂಡ್ರ್ ಖಾಲಿ ಆಯ್ತಲ್ಲೋ, ಆಗೋಯ್ತಾ? ಬಾ, ಪ್ಲೇಸ್ ಮಾತ್ರ ಸೂಪರ್ ಆಗೈತಲ್ಲ. ಆ ಕಡೆ ಸನ್ಸೆಟ್ಟು, ಅಲ್ಲಿ ಕ್ಯಾಂಪು, ಕ್ಯಾಂಪಿಂಗ್ ಟೆಂಟು, ಅಲ್ಲಿ ಬೆಟ್ಟಗಳು, ಈ ಕಡೆ ಕೆರೆ ಕಟ್ಟೆ ಸೂಪರ್ ಆಗೈತೆ. ನಿಜ ಹೇಳ್ತಾ ಇದ್ದೀನಿ, ಸ್ಮೆಲ್ಲು ಮಾತ್ರ ಅದ್ದೂರಿಯಾಗಿ ಬರ್ತಾ ಇದೆ. ಚಿಕನ್ ಎಲ್ಲಿಗೂ ಗೊತ್ತಾದ ನೋಡ್ರಿ ಚಿಕನ್ ಅಂತ. ಸೊ ಕ್ಯಾಂಪಿಂಗ್ ಎಲ್ಲಾಗಬೇಕು ಅನ್ನೋದು ಒಬ್ಬ ಪ್ರಶ್ನಾರ್ಥಕ ಚಿಹ್ನೆ. ಇದು ಪ್ಲೇಟ್ ಹೇಳೋದೇನಕ್ಕೆ, ಅದರ ಬಿಸಾಕೋದೇನಕ್ಕೆ? ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ವಶನ್ ಏನು ಅಂತ ಹೇಳಿದ್ರೆ, ಅದನ್ನ ಬೇಸಿಗೆ ಕಾಲದಲ್ಲೂ ಯೂಸ್ ಮಾಡ್ತಾರೆ, ಅದೇ ರೀತಿ ಮಳೆಗಾಲದಲ್ಲೂ ಯೂಸ್ ಮಾಡ್ತಾರೆ. ಏನದು ಹುಡುಗಿರ ಜೊತೆ ಬಂದರೆ ಅಡ್ವಾಂಟೇಜ್ ಏನು ಗೊತ್ತಾ ನಿಮಗೆ? ಈ ಥರ ಅಡುಗೆನ ಮಾಡ್ತಾರೆ, ಅಡುಗೆ ಮಾಡಿದ್ಮೇಲೆ ಬಡಿಸ್ತಾರೆ, ತಿಂದಾದ್ಮೇಲೆ ಈ ಥರ ತೊಳ್ಕೊಡ್ತಾರೆ. ಟೆಂಟ್ ಒಳಗಡೆ ಜಾಸ್ತಿ ಧೂಳು ಬಿದ್ದುಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕರೆಕ್ಟಾಗೈತೆ. ಆಯಿಲ್ ಐತೆ ಅದರಲ್ಲಿ, ಆಯಿಲ್ ಅಲ್ಲ ಅದು. ಸ್ನೇಹಿತರೆ, ಅಲ್ಲಿ ಟೆಂಟು, ಅಲ್ಲಿ ಮೈಕಿ, ಅಲ್ಲಿ ಬೈಕು, ಇಲ್ಲಿ ನೀರು, ಇಲ್ಲಿ ತಿಂದಿರೋ ಪಾತ್ರೆ, ತೊಳೆದಿರೋ ಕೈ, ಇದು ತೊಳ್ಕೊಂಬಿಡ್ಬೇಕಷ್ಟೆ. ಏನಂತೀರಾ ಸ್ನೇಹಿತರೆಲ್ರಿಗೂ ನಮಸ್ಕಾರ. ಸೊ ಕ್ಯಾಂಪಿಂಗ್ ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು. ಇವಾಗಲಿಂದ ಬ್ಯಾಕ್ ಟು ಬ್ಯಾಕ್ ಕ್ಯಾಂಪಿಂಗ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಇವತ್ತು ಒಂದು ಅದ್ಭುತವಾದ ಜಾಗಕ್ಕೆ, ಮಸ್ತಾಗಿರೋ ಪ್ಲೇಸ್ಗೆ ಕಾವ್ಯ ಜೊತೆ, ಮೈಕಿ ಜೊತೆ ಕ್ಯಾಂಪಿಂಗ್ ಮತ್ತು ಕುಕಿಂಗ್ ಮಾಡೋಕ್ಕೆ ಹೋಗ್ತಿದ್ವಿ. ಸ್ನೇಹಿತರೆ, ನಾವು ಇವಾಗ ವೀಡಿಯೋ ಮಾಡೋಕ್ಕೆ ಹೋಗ್ತಿರೋದು ಆ ಬೆಟ್ಟಲ್ಲಿ ಕಾಣಿಸಿದೆಯಲ್ಲ, ಆ ಬೆಟ್ಟ ಹಿಂದ್ಗಡೆ ನೋಡಿ ಅವನಿಗೆ ಭಯ ಭಕ್ತಿ ಅನ್ನೋದೇ ಇಲ್ಲ. ನಾವು ಜನಗಳೇ ಭಯ ಬೀಳ್ತೀವಿ. ಅವನು ಸ್ಪೀಡೋಮೀಟರ್ ಮೇಲೆ ಕಾಲು ಇಟ್ಕೊಂಡು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ನೇಹಿತರೆ, ನಾವು ಇವಾಗ ಕ್ಯಾಂಪಿಂಗ್ ಆಗೋ ಸ್ಥಳಕ್ಕೆ ಹೋಗಬೇಕಾಗಿರುವಂತಹ ದಾರಿ ಇದು. ಆ ಕೆರೆಗೆ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ನೋಡಿ, ಇದು ಮಳೆ ಬಂದಾಗಂತೂ ತುಂಬ ಅದ್ಭುತವಾಗಿರುತ್ತೆ. ಇವಾಗ ಮಳೆಗಳು ಕಡಿಮೆ, ಸೊ ಅದರಿಂದ ಈ ರೀತಿ ಇದೆ. ಚೆನ್ನಾಗಿದೆಯಲ್ಲ? ಹೆಂಗಿದೆಯಮ್ಮ ಪ್ಲೇಸು? ಈ ಕೆರೆ ಕಟ್ಟೆ ಮೇಲೆ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ಎಡಗಡೆ ನೀರು, ಕೆರೆ ಕಟ್ಟೆ ಕೆಳಗಡೆ ತೋಟಗಳೆಲ್ಲನೂ ಸಖತ್ ಅದ್ಭುತವಾಗಿದೆ. ಕ್ಯಾಂಪಿಂಗ್ ಎಲ್ಲಾಗಬೇಕು ಅನ್ನೋದು ಒಬ್ಬ ಪ್ರಶ್ನಾರ್ಥಕ ಚಿಹ್ನೆ. ಆ ಚಿಹ್ನೆಗೆ ಚಿನ್ನದಂತಹ ಮನಸ್ಸಿರುವಂತಹ ಕಾವ್ಯ ಅವರು ಹೇಳಬೇಕು. ಕಾವ್ಯ ಅವರೇ ಹೇಳಿ, ಹೆಂಗ್ ಹೋಗ್ತಾ ಇದ್ದೀರಾ ಇವಾಗ ನೀವು? ನೋಡೋಕೆ ಚೆನ್ನಾಗಿ ಅನಿಸ್ತಿದೆ, ಬಟ್ ಅಲ್ಲಿ ಗಾಡಿ ಹೋಗುತ್ತಾ ಇಲ್ವೋ ಅಂತ ಡೌಟ್ ಇದೆ. ಬಿಸಿಲು ಕಾಯ್ತಿದೆ, ಬೇಕು ಮೈಕೆ ಸ್ವಲ್ಪ ಸಪೋರ್ಟ್ ಮಾಡಪ್ಪ. ಗಲಾಟೆ ಮಾಡೋಕೆ ಹೋಗ್ಬೇಡ, ತಲಾಟೆ ಮಾಡೋಕೆ ಹೋಗ್ಬೇಡ. ಅಣ್ಣನಿಗೆ ನೀಟಾಗಿ ಸಪೋರ್ಟ್ ಮಾಡಿ ವೀಡಿಯೋ ಮಾಡೋದಕ್ಕೆ. ಮೈಕೆ ಹಂಗೆ ಮುಂದೆ ಕೂತಿರ್ತಾನಲ್ವಾ, ಅವ್ನು ಬೀಳಲ್ವಾ? ಅವ್ನಿಗೆ ಚಿಕ್ಕ ವಯಸ್ಸಿಂದ ರೂಢಿ ಮಾಡಿಸ್ಬಿಟ್ಟಿದ್ದೀನಿ. ಅವನೇನು ಗೊತ್ತಾ, ಮನುಷ್ಯರಾದ್ರೂ ಹಿಂದೆ ಭಯ ಬಿದ್ಕೊಂಡು ಕೂತ್ಕೊಂತಾರೆ, ಅವನು ಮುಂದೆ ಸ್ಪೀಡೋಮೀಟರ್ ಮೇಲೆ ಕಾಲಿಕ್ತಾನೆ ಮೇಡಮ್ ಅವನು. ಬಾ ಅವ್ರ ಹೆಂಗನಿಸ್ತಿದೆ ಪ್ಲೇಸು ಕ್ಯಾಂಪಿಂಗ್? ಚೆನ್ನಾಗಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಅನಿಸ್ತದೆ. ಬಿಸಿಲು ಆಕ್ಚುಲಿ ನೆನ್ನೆ ಎಲ್ಲ ಫುಲ್ ಮಳೆ ಬಿತ್ತು, ಬಟ್ ಇವತ್ತು ಬಿಸಿಲು ಕಾಯ್ತಿದೆ. ಸಾಯಂಕಾಲ ಅಷ್ಟರೊಳಗಡೆ ಮಳೆ ಬರ್ಬೋದಲ್ವಾ? ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ವಾ, ಮಿಡ್ಲಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅದು ವ್ಯಾಸರಾಯರು ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತೆ ಟಾಪಲ್ಲಿ ಒಂದು ಶಿವ ಟೆಂಪಲ್ ಇದೆ, ಅಲ್ಲಿಗೆ ಯಾರು ಹೋಗೋಕ್ಕಾಗಲ್ಲ. ಈಗಲೂ ಕೆಲ ಗಂಧರ್ವರು ಬಂದ್ಬಿಟ್ಟು ಆಂಜನೇಯ ಸ್ವಾಮಿಗೆ ಮತ್ತು ಮೇಲಿರುವಂಥ ಶಿವನಿಗೆ ಪೂಜೆ ಮಾಡ್ತಾರೆ ಅನ್ನೋದು ಇಲ್ಲೊಂದು ನಂಬಿಕೆ ಇದೆ. ಆ ಶಿವಪ್ಪ ಮತ್ತು ಹನುಮಪ್ಪ ಇಬ್ಬರು ನಮಗೆ ಆಶೀರ್ವಾದ ಮಾಡಿ ಈ ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿ ಚೆನ್ನಾಗಿ ಲೈಕ್ಸ್ ಬಂದು ಕಮೆಂಟ್ ಬರಲಿ ಅಂತ ಬೇಡ್ಕೊತಾ ಇದ್ದೀನಿ. ಏನಂತೀರಾ? ಇವತ್ತಿನ ಮೆನು ಏನು ಮಾಡ್ತಿದ್ರಿ ಇವತ್ತು? ಮುಂಚೆನೇ ಹೇಳ್ಬೇಕಾ ನಿಮಗೆ? ಮಾಡೋವರೆಗೂ ಕಾಯಬೇಕು. ಸಸ್ಪೆನ್ಸ್ ಅಂತೀರಾ? ಹೌದು. ಕೊನೆ ಪಕ್ಷ ಇದು ವೆಜ್ ನಾನ್ ವೆಜ್ ಅದನ್ನಾರು ಹೇಳಿ. ನಾನ್ ವೆಜ್. ಥ್ಯಾಂಕ್ ಯು ಸೋ ಮಚ್. ರಿವೀಲ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ಕ್ಯಾಂಪಿಂಗ್ ಆಗಿದ್ದಾಯಿತು. ಮೈಗಿಗಂತ ದಾರಿ ಇಟ್ಕೊಂಡು ಮುಂದೆ ಹೋಗ್ತಾವನೆ. ರೀಸನ್ ಏನು ಅಂತ ಗೊತ್ತಿಲ್ಲ, ಹೋಗಿ ಕೇಳ್ತೀನಿ. ಮೈಕಿ ಅಲ್ಲೇ ಇರೋ, ಅಲ್ಲೇ ಎಲ್ಲೋಗ್ತಿದ್ಯಾ ಮೈಕೆ? ಒಂದು ನಿಮಿಷ ಎಲ್ಲೋಗ್ತಿದ್ಯಾ? ಮೈಕಿಗೆ ಬಿಸಿಲು ಜಾಸ್ತಿ ಆಗಿದೆ. ನೋಡಿ ಟಾಯ್ಲೆಟ್ ಮಾಡೋಕ್ಕೆ ಬಂದಿರೋದು. ಅಲ್ಲಿ ನಾವು ಕ್ಯಾಂಪಿಂಗ್ ಆಗಿದ್ದೀವಲ್ವಾ, ಸೊ ಅಲ್ಲಿ ಗಲೀಜು ಮಾಡ್ಬಾರ್ದು ಅಂತ ಇಷ್ಟು ದೂರ ಬಂದವನೇ ಟಾಯ್ಲೆಟ್ ಮಾಡೋದಕ್ಕೆ. ಅಷ್ಟು ಒಳ್ಳೆ ಮೈಕೆನೇ ಅವನು. ನೋಡಿಲ್ಲೇ ಮೈಕೆ ಬವಣ ಪಿಂದು ಪಾತ್ರೆ ಸಾಮಾನು ಸೆಟ್ ತಂದಿದ್ದೀವಿ. ಓಕೆ. ಸೊ ಅದು ಒಂದೊಂದು ವಿಡಿಯೋಗೆ ಒಂದೊಂದು ಆ್ಯಡ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೌದು. ಸಾಕಾಗುತ್ತಾ ಅದು? ಎಷ್ಟು ಜನಕ್ಕೆ? ಇಬ್ಬರಿಗೇನೆ. ಎಷ್ಟು ಜನಕ್ಕೆ? ಇದು ಹೋಲ್ಡ್ ಮಾಡೋಕ್ಕೆ. ಓಕೆ. ಮತ್ತು ಇದನ್ನು ಫೋಲ್ಡ್ ಮಾಡಿ ನೀಟಾಗಿ ಇದರಲ್ಲಿ ಚಿಕ್ಕದಾಗಿ ರಸಮ್ಮು ಇಲ್ಲ ಮೊಟ್ಟೆ ಫ್ರೈ ಮೊಟ್ಟೆ ಆ ಥರದ್ದೆಲ್ಲ ಏನಾದರೂ ಮಾಡ್ಕೋಬೋದು.
ಇವೆರಡು 3 ಕೊಟ್ಬಿಟ್ಟವ್ರೆ. ಬೌಲ್ಸು ಅದರದ್ದೇ. ಓಕೆ. 2 ಬೌಲು. ಈಗಲಾದರೂ ಹೇಳ್ತೀರಾ ಇಲ್ಲ ಕಾಯ್ಬೇಕಾ ಇನ್ನು ನಾವು ಏನು ಅಡುಗೆ ಮಾಡ್ತಿದ್ದೀರಾ ಅಂತ? ಚಿಕನ್ ಅಂತ ನಾನ್ ವೆಜ್ ಅಂತ ಹೇಳಿದ್ದೀನಲ್ವಾ, ಸೊ ಚಿಕನಲ್ಲಿ ಏನಾದರೂ ಒಂದು ರೆಸಿಪಿನ ಮಾಡ್ತೀವಿ. ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡ್ತೀವಿ. ಫಸ್ಟಲ್ಲಿ ಹೇಳಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ವಾ ಏನು ಮಾಡ್ತಿದ್ದೀನಿ ಅಂತ? ನಮಗೆ ಗೊತ್ತಿದೆ, ಗೊತ್ತಿಲ್ದಿರೇ ಅಡುಗೆ ಮಾಡ್ಬಿಡೋಕ್ಕಾಗುತ್ತಾ? ನಾನೇ ಲೀಕ್ ಮಾಡಿಬಿಡ್ತೀನಿ ಬಿಡಿ. ನೋಡೋಣ ಅದೇನು ಮಾಡ್ತಿದ್ದೀನಿ, ಗೆಸ್ ಮಾಡಿ ನೋಡೋಣ. ನಿಮಗೆ ಟಾಸ್ಕ್ ಕೊಡ್ತೀನಿ. ಫುಲ್ ಬಿಸಿಲಲ್ವಾ? ಆಚೆ ಕರ್ಕೊಂಬಂದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ಅವನಿಗಂತ ನೀರು ಇಡೋದಕ್ಕೆ ಒಂದು ಬೋಲ್ ಕೊಡು ತಂದಿದ್ದೀರಾ? ಇನ್ನು ಸ್ವಲ್ಪ ಹಾಕಿ ಕುಡಿತಿದ್ದಾನೆ. ಇದು ಚೆಲ್ಬಿಡ್ತೀನಿ. ಇನ್ನು ಸ್ವಲ್ಪ ಹಾಕಿ ಇರೋ ಮೈಕೆ. ತಾಗ್ರ. ಕುಡಿಮಾ. ಕುಡಿಯೋ ಇನ್ನ ಬೇಕೇನಾ? ಸಾಕು ಅನ್ಸುತ್ತೆ ಅವನಿಗೆ. ಅಮ್ಮ ನೀರು 2 ಲೀಟ್ರ್ ತಂದಿದ್ದೀನಿ ರೀ, ತಗೊಳ್ರಿ. ಇದು 2 ಲೀಟ್ರ್ ತಂದಿದ್ದೀನಿ. ಪಕ್ಕದಲ್ಲಿ ನೀರು ಐತೆ, ಯೂಸ್ ಮಾಡ್ಕೊಬೋದು. ಇಸ್ಕೊಂಡ್ಬಿಡ್ಬೇಕು ನೀರು. ಇದನ್ನ ಅಕ್ಕಿನ ತೊಳೆದ್ಬಿಟ್ಟು ನೀರು ಚೆಲ್ಬೇಕು. ಸಾಕ್ರಿ ಅಕ್ಕಿಗೆ ನೀರು ತಗೊಳ್ಳಿ. ನೀರು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನು ಮಾಡೋಣ? ಹೊಸಬ್ರು ನಾವು ಕಲಿತೀರ ಒಂದೊಂದೇ. ಒಯ್ಬೇಡಿ ದಯವಿಟ್ಟು. ಒಂದು ಹೇಳಿದ್ರೆ ಅದು ನಾನು ಮಾಡಿರ್ತೀರ ನೀವು. ಸಾಕಾ? ಹಾಕಿ ಇನ್ನೊಂದು ಸ್ವಲ್ಪ. ಏನು ಕುಡಿಯೋಕಾ? ಅಕ್ಕಿ ತೊಳಿಯಕ್ಕೆ ಅದಕ್ಕೆ ಆಗ್ತಿಲ್ಲ ಡೈರೆಕ್ಟು. ಅಯ್ಯೋ ಯಾವ್ದು ಸೈಂಟಿಸ್ಟು? ಓಕೆನಾ? ಅಕ್ಕಿ ನೆನೆಸಿಟ್ಬಿಡ್ತೀನಿ, ಅಟ್ಲೀಸ್ಟ್ ಸ್ವಲ್ಪ ಬೇಗ ಆದರೂ ಬೇಯುತ್ತೆ. ಸ್ವಲ್ಪ ಚಿಕನ್ ಮಾಡಿಬಿಡಿ ಅದಕ್ಕೇನೆ. ಓಕೆ ಸ್ನೇಹಿತರೆ, ಇವಾಗ ಏನು ಗೊತ್ತಾ ಮ್ಯಾಟ್ರು? ಆಚೆ ಫುಲ್ ಬಿಸಿಲು. ಮೈಗಿಗಾನು ಪಾಪ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಇನ್ನೂ ಡೌಟ್ ಬರ್ಬೋದು ನಿಮಗೆ, ನೈಟ್ ಕ್ಯಾಂಪಿಂಗ್ ಅಂತ ಹೇಳಿದ್ರಲ್ಲ, ಯಾಕೆ ಮತ್ತೆ ನೈಟ್ ಮಾಡ್ತಿಲ್ಲ ಅಂತ. ವಿಚಾರ ಏನು ಅಂತ ಹೇಳಿದ್ರೆ, ಸೊ ಆವಿ ಅವರು ಹೆಣ್ಣು ಹುಲಿ ಆಗಿರುವಂತಹ ಒಂದು ಕಾರಣದಿಂದ ಸೊ ನಾವು ನೈಟ್ ಮಾಡೋಕ್ಕಾಗಲ್ಲ. ಕಾಡಲ್ಲಿರುವಂಥ ಹುಲಿಗಳು ಬಂದುಬಿಟ್ರೆ, ಸೊ ಅದಕ್ಕೆ ಡೇ ಕ್ಯಾಂಪಿಂಗ್ ಮಾಡೋಣ ಅಂತ. ಈ ಕ್ಯಾಂಪಿಂಗ್ ಯಾವುದೇ ರೀತಿ ನಿಮಗೆ ಬೋರ್ ಆಗದೆ ಇರೋ ರೀತಿ ನಮ್ಮ ಕಾವ್ಯವರು ಅವರ ಭುಜದ ಮೇಲೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತಾರೆ. ಏನ್ರಿ ಮಾತು ಕೊಡ್ತೀರಾ? ಮಾತು ಕೊಡಿ ಹೋಗ್ಲಿ. ಮಾತು ಕೊಡಲ್ಲ ನಾವು. ಡೇಟ್ ಮಾಡಿ ತೋರಿಸ್ತೀರಾ? ಡೇ ಕ್ಯಾಂಪಿಂಗ್ ಫಸ್ಟ್ ಟೈಮ್ ಮಾಡ್ತಿದ್ವಲ್ಲ, ಏನನ್ಸುತ್ತೆ ನಿಮಗೆ? ಮಾಡ್ತಿರೋದೇ 3ನೇ ಕ್ಯಾಂಪಿಂಗ್ ಇದು. ಹೌದು, ಅದರಲ್ಲೂ ಡೇನೇ ಸ್ಟಾರ್ಟ್ ಮಾಡಿರೋದು ಅದನ್ನು ಎಲ್ಲಾನು. ಫಸ್ಟ್ ವಿಡಿಯೋ ನೀವು ಡೇಲ್ ಮಾಡಿದ್ರಾ? ಹೌದು. ಎಲ್ಲಿ ಮಾಡಿದ್ರೇಳಿ? ಅಲ್ಲ, ನೈಟ್ ಮಾಡಿದ್ದು. ಬರೀ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ಹಿಂಗೆ? ಮಾತಾಡ್ಕೊಂಡು ಮಾಡಬೇಕು. ಸೈಲೆಂಟ್ ಮೂವಿ ಸೂಪರ್ ಸ್ಟಾರ್ಸ್ ಅನ್ಕೊಂಡ್ಬಿಟ್ಟಿದ್ದೀವಾ? ಫುಲ್ ಹಾಕ್ರಿ ಬೇಗ ಒಂಚೂರು. ನಾನು 20 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ ಇದನ್ನ, ಕುಡಿಯೋಕ್ಕಾದ್ರು ಇಡ್ಲಿ ಅಂತ. ಅಯ್ಯೋ ಏನು ಎಲ್ಲದಕ್ಕೂ ಹುಚ್ಚು ಅಂತೀರಾ? ಹಾಕಿ ನಾನು ಸ್ವಲ್ಪ. ನೀಟಾಗಿ ಬೇಯಲ್ಲ. ಕೈಯೆಲ್ಲ ಬಂದಿದೆ, ಚಿಲ್ಲಾಗುತ್ತೆ ಅಷ್ಟೇ. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಏನು ಚೆಲ್ಲಲ್ಲ. ಇವೆರಡು ಕೊಡೋ ಬದಲು ಆ ಥರ ಇನ್ನೊಂದು ಕೊಟ್ಬಿಟ್ಟಿದ್ರೆ ಏನಕ್ಕೆ ಅದು ಯೂಸ್ ಆಗ್ತಿತ್ತಲ್ವಾ? ಓಕೆ, ಮೇನ್ ಥಿಂಗ್ ಆಚೆಗೆ ಬರ್ತಾ ಇದೆ. ವಾವ್ ತೋರಿಸಿ ನಮ್ಮ ಆಡಿಯನ್ಸ್ಗೆ ತೋರಿಸಿ ಏನು ಅಂತ ಹೇಳ್ಬಿಟ್ಟು ಮಾಡಿರಿ. ಹೇಳ್ಕೊಂಡು ಅವರು ಕಲ್ತ್ಕೊತಾರೆ ಏನು ಮಾಡ್ತಿದ್ರ ಏನು ಅಂತ. ಪೀಸ್ಗಳು ಮಾತ್ರ ಕೆಂಪಗೈತೆ. ಯಾವುದೋ ಕೊಬ್ಬಿರೋ ಕೋಳಿ ಕೊಯ್ದಿರ್ಬೋದಲ್ವಾ? ಚಿಕನ್ ಎಲ್ರಿಗೂ ಗೊತ್ತಾದ ನೋಡ್ರಿ ಚಿಕನ್ ಅಂತ. ಏನಾದ್ರು ವಿವರಣೆ ಕೊಡಿ. ಏನು ಅಂದ್ರೆ ಅದಕ್ಕೆ ಚಿಕನ್ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಏನಿದಾ ಚಾಕುನಾ? ಇದು ಪ್ಲೇಟ್. ಹೇಳೋದೇನಕ್ಕೆ? ಅದರ ಬಿಸಾಕೋದೇನಕ್ಕೆ? ಏನು ಮಾಡಬೇಕು ಹೇಳಿ ಇದನ್ನ? ಅದನ್ನ ಸ್ಮಾಲ್ ಪೀಸಸ್ ಹಾಕಿ ಕಟ್ ಮಾಡಬೇಕು. ಇನ್ನೂ ಸ್ಮಾಲ್ ಪೀಸಾ? ಕೊಡಿ, ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿ. ನೀವು ಈರುಳ್ಳಿಗಳೆಲ್ಲ ನೀಟಾಗಿ ತೊಳೆದ್ಬಿಟ್ಟು. ಈರುಳ್ಳಿ ಇದೆಯಾ? ಈರುಳ್ಳಿ ತೊಳಿತಾರಾ? ನಮ್ಮೂರಲ್ಲಿ ತೊಳೆಯಲ್ವಾ? ತೊಳಿಬೇಕು ಈರುಳ್ಳಿ? ನಿಮ್ಮೂರಲ್ಲಿ ಏನು ತೊಳೆಯಲ್ಲ ಅನ್ಸುತ್ತಲ್ಲ? ಈರುಳ್ಳಿ ತೊಳೆಯಲ್ಲ. ಅದೇ ತಂಪಾಗಿ ನಿದ್ದೆ ಮಾಡ್ತಾವನೆ. ಇವ್ನಿಗೇನು ಗೊತ್ತಾ ತಂಪಾಗಿ ನಿದ್ದೆ ಬರೋದಕ್ಕೆ ಸೀಕ್ರೆಟು? ನೋಡಿ, ಇದು ಫ್ಯಾನು, ತಣ್ಣಗೆ ಗಾಳಿ ಬೀಸ್ತಿದೆ, ತಂಪಾಗಿ ಮಲ್ಕೊಳವನೆ. ಅಂದರೆ ಇಬ್ಬರು ಇರೋದಲ್ವಾ, ಸೊ ಅದಕ್ಕೆ ಎಲ್ಲ ಚಿಕ್ಕದೇ ತೊಗೊಂಬಂದಿವಿ. ಒಂದೆರಡು ಅಂತ ನೋಡಿ. ಇವೆಲ್ಲ ಕಾವ್ಯವ್ರ ಕೈಯಿಂದ ಹೊರಬಂದಿರುವಂತಹ ಅಸೆಟ್ ಆ್ಯಕ್ಚುಲಿ ಇವೆಲ್ಲ. ಸೊ ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ಟೇಸ್ಟ್ ಬರೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದು ನಾನು ಅತಿ ಶೀಘ್ರದಲ್ಲಿ ಇವೆಲ್ಲ ಕಲ್ತ್ಕೊಂಡ್ಬಿಡ್ತೀನಿ. ಅದಂತೂ 100%. ಕಲಿತೀನಿ ಅಂತ ಹೇಳ್ತಿರ್ತೀರಾ, ನಿಮ್ಗೆ ಎಲ್ಲಷ್ಟು ನಾವೇ ಮಾಡ್ಬಿಡ್ಬೋದು. ಇಲ್ಲ, ಕಲಿಕೆ ಸಮಯ ಒಂದಲ್ಲ ಒಂದು ದಿವಸ 100% ಕಲಿತೀವಿ. ಅವಾಗ ನೀವು ಟೇಸ್ಟ್ ನೋಡಿದಾಗ ಅಲ್ಲ, ಆ್ಯಕ್ಚುಲಿ ನನಗೊಂದು ವಿಚಾರ ಗೊತ್ತಿರೋದೇನು ಅಂದರೆ, ನಿಮಗೆ ಮಾಡಕ್ಕೆ ಬರುತ್ತೆ, ಬಟ್ ಮಾಡಿಬಿಟ್ರೆ ಎಲ್ಲಿ ಪದೇ ನಾವೇ ಮಾಡಬೇಕಾಗುತ್ತೆ ಅಂತ ಕಳ್ಳಾಟ ಆಡ್ತೀರಾ. ಸೀರಿಯಸ್ಲಿ ನಾನು ಹೇಳ್ಬೇಕು ಅಂದರೆ ನನಗೆ ಮಜ್ಜಿಗೆ ಮಾಡಕ್ಕೆ ಬರುತ್ತೆ 100%. ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಮಜ್ಜಿಗೆ ಮಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಡಿ. ಇಲ್ಲ, ನಿಜ ಹೇಳ್ತೀನಿ. ಮುದ್ದೆ ಮಾಡಕ್ಕೆ ಬರುತ್ತೆ, ಮತ್ತು ಅನ್ನ ರೈಸ್ ಮಾಡಕ್ಕೆ ಬರುತ್ತೆ. ಅದಾದಮೇಲೆ ಸೊಪ್ಪು ಥರ ಮಾಡ್ತೀನಿ. ದಂಟು ಕೂರಾಕು ಅದು ಇದು ಇರುತ್ತಲ್ಲ ಕೆಲವೊಂದು ಸೊಪ್ಪುಗಳು, ಅದನ್ನು ಚೆನ್ನಾಗಿ ಮಾಡ್ತೀನಿ. ಅದು ಬಿಟ್ಟು ಇನ್ನು ನಾನ್ ವೆಜ್ ನಿಜವಾಗ್ಲೂ ಬರಲ್ಲ ನನಗೆ. ರೈಸ್ಗೆ 1 ಗ್ಲಾಸ್ ನೀರು ಹಾಕ್ಕೋತೀನಿ ಅನ್ಕೊಳ್ಳಿ, ಎಷ್ಟು ಗ್ಲಾಸ್ ಅಕ್ಕಿ ಹಾಕಬೇಕು? ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಇಕ್ಕಕ್ಕೆ ಹೋಗ್ಬಿಡಿ. ಹೆಂಗೋ ಮಾಡ್ತೀವಿ ಈ ತರ ಬೇಸಿಕ್, ಅದು ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಅಡಿಗೆ ಕೆಲಸ ಮಾಡ್ಕೊಂಡು ಏನ್ ಕೆಲಸ ಮಾಡ್ಲಿಕ್ಕೆ ನಾನು ಅವೆಲ್ಲ ನೀಟಾಗಿ ತೊಳ್ಕೊಬೇಕು ಎಲ್ಲ. ನಾನು ಈಗ ತುಳಿಬೇಕಾ? ಕೊಡಿ, ತೊಳ್ಕೊಂಡ್ಬಿಡ್ತೀನಿ ಕೊಡಿ. 1 ಕ್ಯಾರೆಟ್ ಸಾಕು. ಮತ್ತೆ ಈರುಳ್ಳಿ ಅದರಲ್ಲಿದೆ ನೋಡಿ, ಅದ್ರ ಒಟ್ಟು ಬಿಡಿಸ್ಕೊಳ್ಳಿ. ಬೆಳ್ಳುಳ್ಳಿ ಇದೆ, ಬಿಡಿಸ್ಕೊಳ್ಳಿ ಬೇಗ ಒಂಚೂರು. ನನ್ನ ಕಾವ್ಯವರು ನಂಗೆ ಒಂದು ಅರ್ಥ ಆಗಿಲ್ಲ. ಚಿಕನ್ ಕಟ್ ಮಾಡ್ತಿದ್ರಾ ಇಲ್ಲ ಈರುಳ್ಳಿ ಕಟ್ ಮಾಡ್ತಿದ್ರಾ? ಡೈಮಂಡ್ಸ್ ಏನಾದ್ರು
ಚಿಕನ್ನೇ. ಅಷ್ಟು ಚಿಕ್ಕದಾಗ ಹೌದು ಇದ್ರಲ್ಲ ಏನಂತ ಗೆಸ್ ಮಾಡ್ಬಿಡ್ತೀನಿ, ನೀವೇನ್ ಮಾಡ್ತೀನಿ? ನಾನು ಗೆಸ್ ಮಾಡಲ್ಲಪ್ಪ. ನನಗೆ ಗೊತ್ತಿರೋದು ಕಬಾಬು, ಚಿಕನ್ ಫ್ರೈ, ಚಿಕನ್ ಸಾಂಬಾರು ಅಷ್ಟೇ, ಇನ್ನೇನು ಗೊತ್ತಿಲ್ಲ. ನಿಮ್ಗೊಂದು ಕ್ವಶನ್ ಏನು ಗೊತ್ತಾ, ಅದು ಬಂದ್ಬಿಟ್ಟು ಒಂದು ವರ್ಡ್ ಆ್ಯಕ್ಚುಲಿ. ಕ್ವಶನ್ ಏನು ಅಂತ ಹೇಳಿದ್ರೆ, ಅದನ್ನು ಬೇಸಿಗೆ ಕಾಲದಲ್ಲೂ ಯೂಸ್ ಮಾಡ್ತಾರೆ, ಅದೇ ರೀತಿ ಮಳೆಗಾಲದಲ್ಲೂ ಯೂಸ್ ಮಾಡ್ತಾರೆ. ಏನದು? ನೀವೇ. ಏನು ನಾನೇ ಅಂದರೆ ನೀವೇ ಛತ್ರಿ ಅಂತ. ನಾ ಛತ್ರಿನೇ ತಾನೆ? ಸಾಕು ಛತ್ರಿ ಅಂತೇಳಿ ನನ್ನಂತೇನೆ ಕಾಗ್ತದೆ. ನಾನು ಛತ್ರಿನಾ? ಮತ್ತೆ ನಾವುದು ಬಿಡಿ, ನಿಮಗೆ ಬಿಸಿಲು ಮೈ ಮೇಲೆ ಬೀಳಿರೋ ಥರ ಛತ್ರಿ ಥರ ಕಾಪಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಛತ್ರಿ ಅಂತ ಬೇಕು. ಫ್ಲೋರು ಚಿಲ್ಲಿ ಪೌಡರ್, ಕಾರ್ನ್ಫ್ಲೋರು, ಚಿಲ್ಲಿ ಪೌಡ್ರು, ಸಾಲ್ಟ್ ಅಂದರೆ ಉಪ್ಪು. ಸಾಲ್ಟ್ ಅಂದರೆ ಪಿಲ್ ಸಾಲ್ಟ್ ಅಲ್ವಲ್ಲ, RCB ಪ್ಲೇಯರಾ? ಇದು ಪುಡಿ ಸಾಲ್ಟ್ ಆ್ಯಕ್ಚುಲಿ, ಪುಡಿ ಸಾಲ್ಟ್. ಸ್ಪೂನ್ ತಂದಿದ್ದೀರಾ? ಸ್ಪೂನು ಇದು ಇಲ್ಲಿದೆ ಅಲ್ವಾ? ಇದರಲ್ಲಿ ಅಡುಗೆ ಅನ್ನ ಮಾಡ್ಕೊಳ್ಳೋಕ್ಕೆ, ಚಿಕನ್ ಮಾಡೋಕ್ಕೆಲ್ಲ ಆಗುತ್ತಾ? ಮನುಷ್ಯರು ಮನ್ಸು ಮಾಡೋದು ಏನಾದರೂ ಮಾಡ್ಬೋದು, ಹೇಗೆ ಮಾಡೋಕ್ಕಾಗಲ್ಲ? ಸ್ವಲ್ಪ ನಾವು ನೋಡ್ಕೊಂಡು ತಗೊಂಬರ್ಬೇಕಲ್ವಾ ಎಲ್ಲಾನು? ನೀವು ಹೇಳಿದ್ರೆ ನಾನು ತೊಗೊಂಬರ್ತಿದ್ದೆ, ಏಕೆ ಆಗಲ್ವಾ? ಈಗ ನೀವು ಹೇಳಿದ್ರಲ್ಲಿ ತಂದಿದ್ದೆ ಇಲ್ವಾ? ನೀವು ಸ್ಪೂನ್ ತರಬೇಕಂತ ಹೇಳಿದ್ರೆ ನಾನು ಸ್ಪೂನು ತರ್ತಿದ್ನಪ್ಪ. ಹಿಂದೆ ತಪ್ಪಿದ್ಕೊಂಡು ನನ್ನ ಮೇಲೆ ಕಿಚ್ಚಾಡ್ತಿದ್ದೀರಾ? ಅವಾಗೂ ನಮ್ಮದೇ ತಪ್ಪಿರುತ್ತೆ. ನಿಮ್ಮ ದೊಡ್ಡ ಗುಣ ಒಪ್ಕೊಂತಿರಲ್ಲ. ಸಿಕ್ಕಲ್ ಏನು ಮಾಡಲ್ಲ. ಹೆಂಗ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗಲ್ಲಿ. ಅಯ್ಯೋ, ಸಾಧ್ಯವಾದಷ್ಟು ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಲ್ವಾ? ಏನ ಮಾಡ್ತಿದ್ರು ಸಹ? ಅರ್ಧ ಗಂಟೆ ಆಯ್ತು ಹೇಳಿ ನಿಮ್ಗೆ ತರಕಾರಿ ಕಟ್ ಮಾಡಕ್ಕೆ. ಅಲ್ಲ ಅಂದರೆ ಕೈ ಖಾಲಿ ಇಲ್ಲ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಲ್ವಾ, ಸೊ ಅದರಿಂದ ಮಾಡ್ತೀನಿ. ಬಟ್ ಖಂಡಿತ ಮಾಡ್ತೀನಿ. ಮಳೆಗಾಲದಲ್ಲಿ ಮಳೆ ಮಿಸ್ ಆಗ್ಬೋದು, ಬೇಸಿಗೆಗಾಲದಲ್ಲಿ ಸೂರ್ಯ ಮಿಸ್ ಆಗ್ಬೋದು, ಬಟ್ ನಾನು ಕೊಡೋ ಮಾತು ಯಾವತ್ತೂ ಮಿಸ್ ಮಾಡೋದೇ ಇಲ್ಲ. ಏನಂತೀರಾ? ಡೈಲಾಗ್ಸ್ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಡ್ರಿ, ಬನ್ನಿ ಕಟ್ ಮಾಡಿ. ಸರಿ ಆಯ್ತು ರೀ, ಒಳ್ಳೆ ಮರ್ಯಾದೆ ಬಂದ್ಬಿಡ್ತೀನಿ. ಏನು ಆವಾಗಲೇ ಊಟ ಮಾಡ್ಬಿಡ್ತಾ ಇದ್ದೀರಾ? ಒಬ್ಬನಿಗೋ ಸ್ನೇಹಿತರೆ ಹೇಳಿದ್ದೀವ್ರೆ, ಇದು ಚಿಕನ್ ಈಗ ಕಟ್ ಮಾಡೋದಲ್ಲ, ಅದನ್ನ ತೊಳ್ಕೊಂಬನ್ನಿ ಅಂತ. ತೊಳೆಯೋದಕ್ಕೆ ಈ ಥರ ಕಳಿಸ್ತಾ ಇದ್ದೀನಿ, ವಿಡಿಯೋ ನೋಡ್ಬಿಟ್ಟು. ಏನೋ ಅದನ್ನೇ ತಿಂತಾ ಇದ್ದೀರೇನೋ ಅಂತ. ಅಲ್ಲ, ನೀವೇ ತೊಳ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ತಿಂತಿದ್ದೀರಾ ಅಂತ ಕೇಳ್ತಿದ್ರಲ್ಲ, ಆಡಿಯನ್ಸಲ್ಲಿ ನನಗೆ ಬ್ಯಾಡ್ ಇಂಪ್ರೆಷನ್ ಬರಲಿ ಅಂತನಾ? ತೊಳಿ, ನೀಟಾಗಿ ತೊಳ್ಕೊಂಬನ್ನಿ ಒಂಚೂರು. ತೊಳಿತೀನಿ. ಅಲ್ಲ, ಚಿಕನ್ ಚೆನ್ನಾಗಿದೆ, ಕೆಂಪು ಅದೆಲ್ಲ ಅಲ್ಲಿ ನೀವು ತೊಳಿತಾರೋ ಜಾಗ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ? ಹಾಂ, ಇನ್ನೂ ಚೆನ್ನಾಗಿ ಕಾಣಿಸ್ತಿದೀಗ. ನೀವು ಅಲ್ಲಿ ಚೆನ್ನಾಗಿದೆ ಅಂತ ಜಾಗ ಅಲ್ಲೇ ಕುತ್ಕೊಬಿಡ್ತೀರಾ ಹೆಂಗೆ? ಕುತ್ಕೊಂತೀವಿ. ಸರಿ, ತೊಳೆದಿದ್ದೀನಿ ಚೆನ್ನಾಗಿ. ಇದು ಮ್ಯಾರಿನೇಟ್ ಆಗಿದೆ. ಏನಾಗ್ತಿದೆ? ಮ್ಯಾಗ್ನೆಟ್ ಆಗ್ತಿದೆ. ಓಕೆ, ಮ್ಯಾರಿನೇಟ್ ಆಗಿದೆ. ಇದೊಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡೋಣ. ನೆಕ್ಸ್ಟ್ ಏನು ಮಾಡ್ತೀರಾ ಈಗ? ಮ್ಯಾಗ್ನೆಟ್ ಆದಮೇಲೆ ಕಬ್ಬನೆ ತಂದು ಅದಕ್ಕೆ ಮೆಚ್ತೀರಾ ಹೇಗೆ? ತರಕಾರಿ ಕಟ್ ಮಾಡ್ಕೋಬೇಕು. ಅದು ನಂದು ಡಿಪಾರ್ಟ್ಮೆಂಟ್, ನಾನು ಕಟ್ ಮಾಡ್ತೀನಿ. ಕಾವ್ಯರು, ನಿಮ್ಮ ಪಯಣ ಎಲ್ಲಿಗೆ? ಗ್ಯಾಸ್ ಅನ್ಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ನಿಜ, ಬ್ಯಾಕ್ಗ್ರೌಂಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಉರಿತಾ ಇದೆಯಾ? ಹಾಂ, ಸಾಕಾಗುತ್ತಾ ರೈಸ್ ಇಬ್ಬರಿಗೆ? ಅಷ್ಟು ಸಾರಿ, 3 ಜನಕ್ಕೆ ವಿತ್ ಮೈಕಿ ಆಲ್ಸೋ. ನಮ್ಮ ಮೈಕಿ ಅನ್ನ ತಿನ್ನಲ್ವಲ್ಲ. ಇನ್ನೇನು ತಿಂತಾನೆ? ಮೊಟ್ಟೆ ಚಿಕನ್, ಮೊಟ್ಟೆ. ಗೊತ್ತಾಗ್ತಿದೆ ನಿಮಗೆ ಉರಿತಾರದು? ಉರಿತಾರದು ಗೊತ್ತಾಗ್ತಿಲ್ಲ, ಸೌಂಡ್ ಕಾಣಿಸಿದೆ, ಬಟ್ ಒಳಗಡೆ ಬಬಲ್ಸ್ ಬರ್ತಿದೆ ನೀರು. ಇಲ್ಲ, ಉರಿತಿದೆ, ಕಾಣಿಸ್ತಿದೆ ಬಿಡಿ. ಇಲ್ಲಿಂದ ನಮ್ಮ ಆಡಿಯನ್ಸ್ಗೂ ಕಾಣಿಸುವಂಥ ಒಂದು ಸಾಧ್ಯತೆ ಕಾಣಿಸ್ತಿದೆ. ಎಷ್ಟೊತ್ತಾಗುತ್ತೆ ರೈಸ್ ಸಿಗೋದು? ನೋಡೋಣ, ನನಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಅದ್ರಲ್ಲ ಇದು 2 ನಿಮಿಷಕ್ಕೆ ಈ ಥರ ಆಗ್ತಿದೆ. ಚೆನ್ನಾಗಿ ಉರಿತಿದ್ದೆಲ್ಲ. 5 ನಿಮಿಷಕ್ಕೂ ಹೋಗುತ್ತೆ ನಮ್ಮ ಪ್ರಕಾರ ಅಲ್ವಾ? ಇರೋಲ್ಲ, ತುಂಬ ಸ್ವಲ್ಪ ಕಮ್ಮಿ ಮಾಡ್ತೀನಿ. ನಮ್ಮದು ನಿಮ್ಮದು ಬೇಗ ಅಡುಗೆ ಮಾಡಬೇಕು, ಒಳ್ಳೆ ವ್ಯೂ ತೋರಿಸ್ಬೇಕು ಆಡಿಯನ್ಸ್ಗೆ ಅಂತಿದ್ರೆ, ಮೈಕಿಗಂದು ಮಾತ್ರ ಹೆಂಗೆ ಇದ್ದೋಗ್ಬೇಕು, ಎಲ್ಲಿ ಮಲ್ಕೊಬೇಕು ಅನ್ನೋದೇ ಪ್ರಶ್ನೆ. ನೋಡಿ, ಆಚೆಗೆ ಬಂದಾಗ ನೋಡ್ತಾನೆ, ಆರಾಮಾಗಿ ಮಲ್ಕೊತಾನೆ. ಏನು ಮಾಡ್ತಾ ಇದ್ದೀರಾ? ತರಕಾರಿ ಕಟ್ ಮಾಡ್ತೀನಿ ಅಂತ 1 ಅವರಿಂದ ಹೇಳ್ತಾ ಇದ್ದೀರಾ. ಇಂಥವೇ ಬೇಡದಿರೋ ಕೆಲಸ. ನಾನು ಯಾವುದೋ ಪ್ರಾಣಿ ಬಂದರೆ ಹೊಡಿಯೋದಕ್ಕೆ ಒಂದು ಕೋಲ್ ಎತ್ಕೊತಾ ಇದ್ದೀನಿ. ಇದು ನೋಡಿದ್ರೆ ಬರೀ ಮುಳ್ಳುಗಳೇ ಐತೆ. ಸರಿ, ಕೊಚ್ಕೊಂತ ಒಂದು ಸೇಫ್ಟಿಗೆ ಇಕ್ಕಿರೋಣ ಇಲ್ಲಿ. ಏನು ಹೇಳಿ, ಏನು ಮಾಡ್ಬೇಕು ಹೇಳಿ? ಈಗ ತರಕಾರಿ ಕಟ್ ಮಾಡಿ ನೀಟಾಗಿ ಬೇಗ. ಇವಾಗ ನೋಡಿ, ನನ್ನ ಪ್ರತಿಭೆ ತೋರಿಸ್ತೀನಿ ನಿಮಗೆ. ಏನು ಕಟ್ ಮಾಡ್ತೀರಾ ಇವಾಗ? ಏನು ಹೇಳಿದೆ ಅದು ಕಟ್ ಮಾಡಾಕ್ತೀನಿ, ಬಂದು ತೋರಿಸಿ ಅದನ್ನು. ಇದು ಕಟ್ ಮಾಡಬೇಕಾ? ಸ್ಟಾರ್ಟ್ ಮಾಡಿದ್ರೆ ತರಕಾರಿ ನಾನು ಹೇಳಿದ್ದು ಮಾತನ್ನ ಯಾವತ್ತೂ ಮೀರೋದು ಇಲ್ಲ, ಅದನ್ನು ತಪ್ಪೋದು ಇಲ್ಲ. ಡೈಮಂಡಾ ಮಾಡಿ ಕೊಡಿ, ಹಂಗೆ ಚಿಕನ್ ಗ್ರೇವಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈ ಕಷ್ಟದಲ್ಲಿ ಕೂಡ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ. ಆ ಕಡೆ ಗಾಳಿ ಒಂದು ಕಡೆ, ಆ ಕಡೆ ಚಿಕ್ಕ ಸ್ಟವ್, ಬಿಸಿಲು ಒಂದು ಕಡೆ, ಚಿಕ್ಕ ಸ್ಟವ್ವು, ಪಾತ್ರೆಗಳು ಚೆನ್ನಾಗಿಲ್ಲ. ಟ್ಯಾಲೆಂಟ್, ನೀವೇ ಟ್ಯಾಲೆಂಟ್ ನಿಮ್ಮದು. ಇದಕ್ಕೆಲ್ಲ ಕತ್ರು ಕ್ರಿಯಾಕರ್ಮ ಎಲ್ಲ ನೀವೇ ಆ್ಯಕ್ಚುಲಿ. ಇನ್ನಿಷ್ಟು ವೈಟ್ ಆಗೈತೆ ರೈಸು, ಸೂಪರಾಗಿ ಮಾಡಿದ್ರೆ ಆ್ಯಕ್ಚುಲಿ. ವೈಟ್ ರೈಸ್ ಮಾಡಿ ಇಟ್ಕೊಂಡು ನಡೀರಿ ಮನೆ ಒಳಗಡೆ ರೈಸು. ಕೊನೆಗೂ ತರಕಾರಿ ನಾನೇ ಕಟ್ ಮಾಡ್ತಾ ಇದ್ದೀನಿ. ಹೇಳಿದ ಕೆಲಸ ಒಂದು ಮಾಡಲ್ವಲ್ಲ ನೀವು. ಮೈಕೆ ಅಡ್ಡ ಇದ್ದಾನೆ ಅಂತ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಯಾವುದೋ ಅರ್ಧ ಕ್ಯಾರೆಟ್ ಕಟ್ ಮಾಡಿ ಇಕ್ಕಿದ್ದೀರಾ ಅಲ್ಲಿ. ಮೈಕೆ ಅಡ್ಡ ಇರೋದೇ, ನೀವು ಯಾರು ಕಟ್ ಮಾಡ್ತಿರೋದು? ಮೈಕೆ ಪದ್ರ ಹಾಕಡಕ್ಕ. ಬೆಳಗ್ಗೆ ಊಟ ಮಾಡಿಲ್ವಾ? ಅದಕ್ಕೆ
ಒಂದು ಕಡೆ ಕಟ್ ಮಾಡ್ತಿದ್ರಿ, ಒಂದು ಕಡೆ ಬೈಕ್ ಹಾಕ್ಕೊಂತಿದ್ರಿ. ಈ ರೀಸನಿಂದನೇ ನಾನು ಕಟ್ ಮಾಡ್ತಿರೋ ನನ್ನ ಹತ್ರ ಈಸ್ಕೊಂಡು ನೀವು ಕಟ್ ಮಾಡ್ತಿರೋದಲ್ಲ. ಅಂತ ಮಾತುಗಳು ಹೇಳಿದ್ರೆ ಚೆನ್ನಾಗಿ ಹೇಳ್ತೀಯ. ಒಂದು ಈರುಳ್ಳಿ ಕಟ್ ಮಾಡು ಅಂದ್ರೆ ಅವಾಗಿಂದ ಹೇಳ್ತಾ ಇದೀನಿ. ಅರ್ಧ ಕ್ಯಾರೆಟ್ ಕಟ್ ಮಾಡಿದ್ಯಾ, ಅದು ಹೆಂಗ್ ಬೇಕು ಹಂಗ್ ಕಟ್ ಮಾಡಿಬಿಟ್ಟು ಇಕ್ಬಿಟ್ಟಿದ್ಯಾ. ಕೆಲ್ಸಗಳು ಎಷ್ಟು ನಾನು ಈ ಕಡೆ ಟೆಂಟ್ ಎದ್ದೊಳ್ತಾ ಇದೆ, ಗಾಳಿ ಅದನ್ನ ನೋಡ್ಕೊಬೇಕು, ಆಚೆ ಬಂದು ಅದು ಒಲೆ ನೋಡ್ಕೊಬೇಕು, ಕೆಲಸ ಹೇಳ್ಬಾರ್ದು. ಮೈಕಿಗ ನೋಡ್ತಾ ಇದ್ದೀರಾ ಮತ್ತೆ ಮೈಕಿಗ ನಾನು ಇದೇ ಮಾಡಿಸ್ಬೇಕು. ನಿನ್ ಮೈಕ್ ಇದು ಇಬ್ರದೇ ನೋಡ್ಕೊಂತಿದ್ದೀನಲ್ಲ ಪಾಪ ಎಲ್ಲಾನು. ಏನೆಲ್ಲ ನೋಡ್ಕೊತಾ ಇದ್ದೀರಾ. ಹೋಗ್ಲಿ ಕೊನೆ ಪಕ್ಷ ಎಲ್ಲರಿಗೂ ಬಂತೇಳಿ. ಏನು ಈರುಳ್ಳಿ ಕಟ್ ಮಾಡ್ತಾ ಇದೀನಿ ಇವಾಗ. ಮತ್ತೆ ಎಗ್ ಹಾಕೋತಾ ಇದೀನಿ. ಚಿಕನ್ ಫ್ರೈಡ್ ರೈಸ್ ಚಿಕನ್ ಮತ್ತೆ ಆ ಮೊಟ್ಟೆ ಎರಡು ಇರುತ್ತಾ? ಎರಡಕ್ಕೆ ಸಾಕು ಒಂದು ಮೊಟ್ಟೆ, ಮೈಕಿಗೆ ನಾ ಮೂರೇ ಸಾಕ್ಬಿಡಿ. ಅಲ್ಲಿ ಬೀಳ್ತಿದೆ ಮತ್ತೆ ಧೂಳು. ಓಕೆ, ಅದೇ ಇದನ್ನ ಕಷ್ಟಪಟ್ಟು ಮಾಡ್ತಿದ್ರಾ ಇಲ್ಲ ಇಷ್ಟಪಟ್ಟು ಮಾಡ್ತಿದ್ರಾ ನೀವು? ಇಷ್ಟಪಟ್ಟೆ ಮಾಡ್ತಿದ್ದೀನಿ, ಕಷ್ಟ ಆಗ್ತಿದೆ ಅಷ್ಟೇ. ಏನು ಕಷ್ಟ ಆಗ್ತಿದೆ? ಒಂದು ಸೌದೆ ಇಲ್ಲ, ಒಂದು ಎಂಥದ್ದು ಒಲೆ ಇಲ್ಲ, ಆರಾಮಾಗಿ ಗ್ಯಾಸ್ ಸಿಕ್ಕಿದ್ರ, ಬೆಂಕಿ ಬರ್ತಿದೆ, ಮಾಡ್ತಿದ್ದೀರಾ. ಏನು ಟೆನ್ಷನ್ ನಿಮಗೆ? ಬನ್ನಿ ಮಾಡಿ ಬನ್ನಿ, ಗೊತ್ತಾಗುತ್ತೆ. ಮಾಡ್ತೀರಾ? ಇಲ್ಲ ಮಾಡಿ. ನೀವು ಹೇಳೋಷ್ಟು ಈಸಿ ಅಲ್ಲ. ಅಲ್ಲ, ಒಂದು ಅಡುಗೆಗೆ ಒಬ್ಬರೇ ಕೈ ಇಡಬೇಕು. ಆ್ಯಕ್ಚುಲಿ ಇಬ್ಬರು ಮೂರು ಇಕ್ಕಿದ್ರೆ ಕೆಟ್ಟೋಗ್ಬಿಡುತ್ತೆ. ನೀವು ಒಂದು ಕೆಲಸ ಮಾಡಿ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವೇನು ಅಡುಗೆ ಮಾಡ್ತೀರೋ ನೀವೇ ಮಾಡಿ. ಓಕೆ, ನಾನು ಉಳಿದಿದ್ದು ನಾನು ನೋಡ್ಕೊತೀನಿ. ಏನಂತೀರಾ? ಓಕೆ, ನಾನು ಮಾತು ಕೊಡ್ತೀನಿ ಸಹಜವಾಗಿ. ಬರೀ ಮಾತುಗಳಷ್ಟೇ ಕೊಡ್ತೀರಾ ನೀವು. ಒಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಏನು ಅಂತ. ಅಲ್ಲಿ ಪ್ಲೇಟ್ ಇದೆ, ತೊಗೊಂಬನ್ನಿ. ನೀವು ಕೈ ಇಕ್ಕಿದ್ರೆ ಅಲ್ಲಿಗೆ ಅನಿಸುತ್ತೆ ನಿಮ್ಗೆ, ಅದನ್ನು ತಗೊಳ್ಳಿ. ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಏನೋ ಕ್ಯಾಮ್ರಾ ಹಿಡ್ಕೊಂಡು ಆನ್ ಮಾಡಿದ್ರೆ ವೀಡಿಯೋ ಬರುತ್ತೆ. ಅದು ಕಷ್ಟ ಏನು ಪಡುತ್ತೆ? ಅಲ್ಲಿ ನೋಡ್ಬಿಟ್ಟು ಹೇಳಿ ಅದನ್ನು ನೋಡೋಣ. ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಬರುತ್ತೆ. ಅದರಲ್ಲಿ ನೀವು ಕಷ್ಟಪಟ್ಟು ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಗಾಳಿ ಬಿಸಿಲು ಬರೋ ಮಳೆಗೆ ಎಲ್ಲಿ ಬರ್ತಿದೆ ಮಳೆ ಬರುತ್ತೆ. ಆ್ಯಕ್ಚುಲಿ ಬರಬಾರ್ದು ಅಂತ ಪ್ರೇ ಮಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಿಲ್ಲ. ಮಲ್ಲಿ ಎತ್ಕೊಡು ಬನ್ನಿ ಪ್ಲೀಸ್, ಬೇಗ ಬನ್ನಿ. ಇರಪ್ಪ ದೇವರೇ, ಹೋಗ್ಲಿ. ಕೇಸರಿ ಬಿಳಿ ಹಸಿರು ಕಾಣಿಸ್ತೈತೆ. ಆ ಕಡೆ ಮಟನ್ನು, ಕ್ಯಾಪ್ಸಿಕಮ್, ಕ್ಯಾರೆಟು, ಸೌಂಡ್ ಅದ್ದೂರಿ. ಇದೇನಿದು ಹಲ್ವಾ ಇದ್ದಂಗೆ ಐತಲ್ಲಪ್ಪ. ಓ, ಆಗಲೇ ಫಸಲು ಕುಯ್ದಲ್ಲ ಚಿಕ್ಕದು ಅದಾ? ಹೌದು, ಏನು ಮಾಡ್ತಿದ್ದೆ ಅಂತ ಹೇಳ್ಬಿಟ್ರಲ್ಲ, ರಿವೀಲ್ ಮಾಡಿಬಿಟ್ರಲ್ಲ. ಚಿಕನ್ ಫ್ರೈಡ್ ರೈಸ್. ಚಿಕನ್ ಫ್ರೈಡ್ ರೈಸ್. ಮತ್ತು ಅಲ್ಲಿರೋ ಚಿಕನ್ನು ಅದೇನಕ್ಕೆ? ಪೆಪ್ಪರ್ಗೆ. ಓಕೆ. ಚಿಕನ್ ಪೆಪ್ಪರು ಇಲ್ಲ, ಕಾಣಿಸುತ್ತೆ ಬಿಡಿ, ಕ್ಯಾಮ್ರಾ ಅಲ್ವಾ, ನೀಟಾಗಿ ಕಾಣಿಸುತ್ತೆ ಬಿಡಿ. ವ್ಯೂ ಮಾತ್ರ ಮಸ್ತಾಗಿದೆ, ನೀವೇನೇ ಹೇಳಿ. ನಿಜ ಸೌಂಡ್ ಮಾತ್ರ ಸಖತ್ತಾಗೈತೆ. ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಲೈವಲ್ಲಿ ಬೇಯೋದು ನೋಡ್ತಿರೋದು. ಅಂದರೆ ಗೊತ್ತಾಗ್ತಿದೆ ಫ್ಲೇವರು, ಅದು ಬೇಯ್ತಿರೋದು ಯಾವ ಥರ ಟರ್ನ್ ಆಗ್ತಿದೆ ಅಂತ. ಹಸಿದಲ್ವಾ ಏನ್ರಿ ಕುಕ್ಕು ಕಾವ್ಯ ಹೋದ? ಏನು ಹೇಳ್ತೀರಾ ನೀವು? ಸ್ಮೆಲ್ಲಿಂಗಿದೆ. ನಿಜ ಹೇಳ್ಬೇಕು, ಸ್ಮೆಲ್ ಏನು ಬರ್ತಾಯಿಲ್ಲ. ಹೌದಾ? ಸ್ಮೆಲ್ಲೇ ಬರ್ತಾಯಿಲ್ಲಪ್ಪ. ಅಂಥದ್ದು ಇಲ್ಲ. ಏನು ಹಾಕಿದ್ದಾನೆ ಅಲ್ಲಿ ಸ್ಮೆಲ್ ಬರೋದಕ್ಕೆ? ಆ ಚಿಕನ್ ಬೇಯೋದೇ ಫ್ಲೇವರ್ ಬರುತ್ತಲ್ಲ. ಇಲ್ಲ, ನಾನು ಮೋಸ್ಟ್ಲಿ ನಾವು ಓಪನ್ ಏರಿಯಾದಲ್ಲಿ ಇದ್ದೀವಲ್ಲ, ಗಾಳಿಗೆ ಅಲ್ಲ, ಗಾಳಿ ಹಿಂಗೆ ಬರ್ತಿದೆ, ಅದಕ್ಕೆ ಇಲ್ಲಿ ಬರಬೇಕು. ಹೋಗ್ಬಿಟ್ಟು ಇವಾಗೇನು ಲೈಟಾಗಿ ಬರ್ತಾಯಿದೆ ಆ್ಯಕ್ಚುಲಿ. ಹಿಂಗೆಲ್ಲ ಆಮೇಲೆ ಬರುತ್ತೆ ಬಿಡಿ, ಸ್ವಲ್ಪ ಲೇಟ್. ಏನು ಮಾಡ್ತಿರೋದು? ಅಲ್ಲಿರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಚಿಕನ್ ಫ್ರೈಡ್ ರೈಸ್ಗೆ ಏನು ಹಾಕೋದು? ದೇವರೇ ಎಗ್ ಬುರ್ಜಿ ಮಾಡ್ಕೊಂಡಿದ್ದೀರಾ? ತರಕಾರಿ ಮಾಡ್ತಾನ, ತರಕಾರಿ ಹಾಕ್ಕೊಡ್ತೀನಿ. ಇವಾಗಾದ್ರೂ ಸ್ವಲ್ಪ ಕೆಲಸ ಮಾಡ್ತೀರಾ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ನಾನು ಕೆಲಸ ಏನು ಮಾಡ್ತಾನೆ ಇಲ್ವಾ? ಬರೀ ಕತ್ತೆ ಹೊಡಿತೀರ ಅಷ್ಟೇ. ಕತೆನೂ ಹೊಡಿತಾ ಇದ್ದೀನಿ, ಆ ಕಡೆ ಈ ಕಡೆ ಏನಾದರೂ ಬಂದರೆ ನಾಯಿಗಳು ಅದು ಇದು ಅದನ್ನು ಹೊಡಿತಾ ಇದ್ದೀನಿ. ಒಂಚೂರು ಓಪನ್ ಮಾಡ್ಕೊಡಿ. ಜಿಂಜರ್ ಗಾರ್ಲಿಕ್. ಓಕೆ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಆ ಥರ ಕನ್ನಡದಲ್ಲಿ ಹೇಳಿ, ನಾವು ಕನ್ನಡ ಮೀಡಿಯಮ್ಮ. ಮೈ ಕೇಳ್ಕಪ್ಪ, ಏನೋ ಒಂದು ಗ್ಯಾಪಲ್ಲಿ ಹೋಗ್ಬಿಡ್ತಾನೆ ಹಿಂದ್ಯಾಗ. ನನಗೆ ಭಯ ಏನಂತ ಹಿಂದೆ ಬೆಟ್ಟ ಆಯ್ತು, ಯಾವುದಾದ್ರು ಪ್ರಾಣಿಗಳಿರೋದು ಅಂತ. ಒಳ್ಳೆ ಸ್ಮೆಲ್ ಬರ್ತಿದೆ ಸ್ನೇಹಿತರೆ. ಇದು ಅರಿಶಿನ, ಇದು ಕುಂಕುಮ ಅಲ್ಲ, ಖಾರದ ಪುಡಿ, ಸೋಯಾ ಸಾಸ್. ಖಾರ ಕಮ್ಮಿ ಬೇಕಾ ಜಾಸ್ತಿ ಬೇಕಾ? ಜಾಸ್ತಿ ಏಕೆ? ಆ್ಯಕ್ಚುಲಿ ನಾವು ಹಳ್ಳಿ ಹುಡುಗರಲ್ವಾ, ಸ್ಟೇಟ್ ಹೋಟೆಲ್ ಮಾಡ್ದಂಗೆ ಮಾಡ್ತಿದ್ದೀರಲ್ಲ. ಆಯಿತು, ಏನೋ ಫೈನಲಿ ಕಷ್ಟಪಟ್ಟು ಪಾತ್ರೆಗಳಿಲ್ಲ ಅಂದ್ರೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಪೆಪ್ಪರ್ ಡ್ರೈ ಕಷ್ಟಪಟ್ಟು ನೋಡೋಕೆ ಮಾತ್ರ ನಿಜ ಸಾಕಾಗೈತೆ. ಟೇಸ್ಟ್ ನೋಡಬೇಕು, ಕಾತುರದಿಂದ ಕಾಯ್ತಾ ಇದ್ದೀನಿ ನಾನು ಮತ್ತು ಮೈಕಿಗಾನಲ್ಲಿ. ನೆಕ್ಸ್ಟ್ ಇವಾಗ ಚಿಕನ್ ಪೆಪ್ಪರ್ ಟ್ರೈ ಮಾಡ್ತಿದ್ದೀನಿ. ಕೊನೆಗೂ ಕೂತ್ಕೊಂಡು ಅಲ್ಲಾಡ್ತಿದ್ದೀರಾ? ಏನು ಮಾಡೋದು, ಹೊಟ್ಟೆ ಹಸಿತೈತೆ. ತರಕಾರಿ ಕಟ್ ಮಾಡ್ತೀನಿ ಅಂದೆ, ಒಂದು ತರಕಾರಿ ಕಟ್ ಮಾಡಿಲ್ಲ. ಏನು ನನ್ನ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ವಿಡಿಯೋ ಮಾಡ್ದಂಗೆ ಆಯ್ತಪ್ಪ ಇದು. ಸಿಲಿಂಡ್ರ್ ಖಾಲಿ ಆಯ್ತಲ್ಲೋ. ಆಗೋಯ್ತಾ? ಸ್ವಲ್ಪ ಬರ್ತಾ ಇಲ್ವಾ? ಇಲ್ಲ, ಫುಲ್ ಖಾಲಿ ಆಯ್ತು. ಇವಾಗ ಏನು ಮಾಡೋದು? ಇನ್ನೊಂದು ತಂದಿದ್ದೀವಲ್ಲ, ಮುಂದಾಲೋಚನೆಯಿಂದ ಇನ್ನೊಂದು ತಂದಿದ್ವಲ್ಲ, ತಗೊಳ್ಳಿ. ಅವನ್ನ ಬಿಡಬೇಡ ನೀನು. ಬಿಡಲ್ಲ, ತಗೊಳ್ಳಿ ಇದನ್ನು. ಸ್ನೇಹಿತರೆ, ಇದು ಕ್ಯಾಂಪಿಂಗ್ ವೀಡಿಯೋಸ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಬರ್ತಾ ಇದು ಕುಕಿಂಗ್ ವೀಡಿಯೋಸ್ ಆಗಿಬಿಡ್ತಾ ಇದೆ. ಏನಂತೀರಾ ಅಲ್ವಾ? 2 ಓಡಿಂದ ಪ್ರಿಪ್ರೇಷನ್ ಹೇಳ್ತಾ ಇದ್ದೀನಿ. ಸ್ಮೆಲ್ಲು ಮಾತ್ರ ಅದ್ದೂರಿಯಾಗಿ ಬರ್ತಾ ಇದೆ. ಇದು ಪೆಪ್ಪರ್ ಡ್ರೈ ಅಲ್ಲ, ಚಿಕನ್ ಪೆಪ್ಪರ್ ಡ್ರೈ. ಮ್ಯೂಸಿಕಲ್ ಮಸ್ತಾಗೈತೆ ಆ್ಯಕ್ಚುಲಿ ಹೇಳಬೇಕು ಅಂತ. ಡನ್ ಅಂತ ಇದ್ದೀರಾ? ಇಲ್ಲ ಹೊಟ್ಟೆಯಲ್ಲಿ ಗುಡುಗುಡು ಅಂತ ಐತೆ.
ಬಟ್ ನೋಡೋದಕ್ಕೂ ಅಷ್ಟೇ ನೋಡಿ, ನೋಡಿದವ್ರಿಗೆ ತಿನ್ನಬೇಕು ಅನಿಸುತ್ತೆ ಮೋಸ್ಟ್ಲಿ, ಹಂಗೈತೆ ಇದು. ಒಟ್ಟಿನಲ್ಲಿ ಕರೆಕ್ಟಾಗೈತೆ. ಆಯಿಲ್ ಐತೆ ಅದರಲ್ಲಿ, ಆಯಿಲ್ ಅಲ್ಲ ಅದು, ಅದು ಫುಲ್ ಆಯಿಲೇ ಇದ್ದಂಗೆ ಐತೆ, ಬೇಯ್ತೈತೆ ಅದರಲ್ಲಿ. ಏನಕ್ಕೆ ಅಷ್ಟೇ ಹಾಕಿರೋದು? ಬಟ್ ಹಚ್ಚಲಿ ಬಿಡಿ ಹೋಗಲಿ ಆಯಿಲ್ ಆ ಕಡೆ. ನೋಡಿ ನೋಡಿ ಆಯಿಲ್ ನಾವು ಮಾಡೋದನ್ನು ನೋಡಿ ಕಲ್ತ್ಕೊಬೇಕು ನೀವೆಲ್ಲ. ಅದು ಬಿದ್ದು ಬಿಡೋದು, ಸಾಕು ಸುಮ್ಮನೆ ಬಿದ್ದು ಬಿಡೋದು. ಮತ್ತೆ 2 ಗಂಟೆಗಳ ನಿಮ್ಮ ಪರಿಶ್ರಮ ಏನೇನಾಯಿತು ತೋರಿಸಿ ನಮಗೆ, ನಮ್ಮ ವೀಕ್ಷಕರಿಗೆ. ನೋಡಿ ವಾವ್, ಚಿಕನ್ ಪೆಪ್ಪರ್ ಡ್ರೈ ಸೂಪರ್ ಆಗೈತೆ. ಚಿಕನ್ ಫ್ರೈಡ್ ರೈಸ್ ಮಾತ್ರ ಅದ್ದೂರಿ. ಹಾಫ್ ಬಾಯ್ಲ್ ಹೇಳ್ದಂಗೆ ಅರ್ಧ ಆಯಿಲ್ ಐತೆ. ಸಲಾಡ್ ಅಂತ. ಹಾಂ ಹೌದೌದು, ಸಲಾಡ್ ಅಂತಾರೆ ಕರೆಕ್ಟ್ ಇದನ್ನು. ಅದೇ ಸಲಾಡ್ ಆ್ಯಕ್ಚುಲಿ. ತಿನ್ಬೇಡವಾ ಸ್ನೇಹಿತರೆ? ಚಿಕನ್ ಪೆಪ್ಪರ್ ಡ್ರೈ ವಿತ್ ಇದೇನಿದು ಚಿಕನ್ ಫ್ರೈಡ್ ರೈಸ್. ಹಾಂ, ಚಿಕನ್ ಫ್ರೈಡ್ ರೈಸ್. ಇದಕ್ಕೆ ಚಿಕನ್ನು ಮತ್ತು ಮೊಟ್ಟೆಗಳು ಎಲ್ಲ ಹಾಕಿದ್ದಾರೆ. ನೋಡೋಕ್ಕಂತೂ ಸಖತ್ತಾಗೈತೆ. ಇಲ್ಲ ಟೇಸ್ಟು ಮಾಡಿದೆ, ಬಿಪ್ರಾಂಕ್ ಚೆನ್ನಾಗಿಲ್ಲ. ಈ ಸಖತ್ತಾಗೈತೆ. ಇಲ್ಲ ಈ ಸಖತ್ತಾಗೈತೆ ಆ್ಯಕ್ಚುಲಿ. ಅದ್ದೂರಿ. ಪ್ರೇಯರ್ ಏನೋ ಮಾಡೋ ಅವಶ್ಯಕತೆ ಇಲ್ವಲ್ಲ, ತಿಂತಾ ಇರ್ಬೋದು. ಸಮಯಪ್ಪ ನಮ್ಮ ತಿನ್ನಮ್ಮ. ವೀಡಿಯೋಸು ಈ ನಡುವೆ ಗ್ಯಾಪ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ನಾನು ಲಾಸ್ಟ್ ವೀಕಲ್ಲಿ ನಂದು ಟೆಂಪಲ್ ಕ್ಲೀನಿಂಗ್ ಇತ್ತಲ್ವಾ, ಸೊ ಆ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಇನ್ಮೇಲೆ ವೀಕ್ಲಿ 2 ವೀಡಿಯೋಸು ಅಟ್ ಎನಿ ಕಾಸ್ಟು. ಪೆಪ್ಪರ್ ಡ್ರೈ ಮಾತ್ರ ಅದು ಎಲ್ಲಿಗೆ ಹೋಗ್ತಿದ್ಯಾ? ಮತ್ತೆ ನಿಮ್ಮದು ಹಳೆ ವಿಡಿಯೋಸ್ ನೋಡಿದ್ರೆ ತುಂಬ ಕಾಮಿಡಿ ವಿಡಿಯೋಸ್ ಮಾಡ್ತಿದ್ರಲ್ಲ, ಇವಾಗ ಯಾಕೆ ಕಾಮಿಡಿನೇ ಮಾಡಲ್ಲ ಜಾಸ್ತಿ? ಕಾಮಿಡಿ ವೀಡಿಯೋಸ್ ಮಾಡ್ಬೋದು, ಏನಿಲ್ಲ, ಅದು ಇಂಟ್ರೆಸ್ಟೇ. ಐ ಮೀನ್ ಇವಾಗ ಈ ಥರ ಕ್ಯಾಂಪಿಂಗ್ ವೀಡಿಯೋಸ್ ಎಲ್ಲ ಅದನ್ನು ಫೋನ್ ಜನ್ರೇಟ್ ಮಾಡ್ಬೋದಲ್ವ, ತೊಂದರೆ ಏನಿಲ್ಲ. ಅದಕ್ಕೆ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕಷ್ಟೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಟೆಂಪಲ್ ವೀಡಿಯೋಸ್ ಮಾಡ್ತೀನಿ, ಫನ್ ಮಾಡೋದು ಇದಾಗುತ್ತೆ ಅಂತ ಹೇಳಿದ್ರು. ನಂತರ ನಾನು ಎಲ್ಲೂ ಬಿಟ್ಕೊಳ್ಳಲ್ಲ. ಪಾರ್ಟ್ನರ್ ಚೆನ್ನಾಗಿರಬೇಕು. ಇವಾಗ ಏನೇ ಮಾಡಬೇಕು ಅಂತ ಹೇಳಿದ್ರು ನಾನು ಇವಾಗ ಫೋನ್ ನಮ್ಮ ಹತ್ರ ಜಾಸ್ತಿ ಇಲ್ವಲ್ಲ, ಸೊ ಹಂಗಾಗಿನ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ನೀವು ಎಲ್ಲ. ನಾನು ಏನು ಮಾಡ್ತಿದ್ದೀರಾ ಅಲ್ಲಿ ಕಾವ್ಯ ಅವರೇ? ತಿಂದಿದ್ದಾಯ್ತಾ ಸ್ನೇಹಿತರೆ? ಅಲ್ಲಿ ಟೆಂಟು, ಅಲ್ಲಿ ಮೈಕಿ, ಅಲ್ಲಿ ಬೈಕು, ಇಲ್ಲಿ ನೀರು, ಇಲ್ಲಿ ತಿಂದಿರೋ ಪಾತ್ರೆ, ತೊಳೆದಿರೋ ಕೈ, ಇದು ತೊಳ್ಕೊಂಬಿಡ್ಬೇಕಷ್ಟೆ. ಏನಂತೀರಾ? ಹುಡುಗಿರ ಜೊತೆ ಬಂದರೆ ಅಡ್ವಾಂಟೇಜ್ ಏನು ಗೊತ್ತಾ ನಿಮಗೆ? ಈ ಥರ ಅಡುಗೆನ ಮಾಡ್ತಾರೆ. ಹಾಂ, ಅಡುಗೆ ಮಾಡಿದ್ಮೇಲೆ ಬಡಿಸ್ತಾರೆ, ತಿಂದಾದ್ಮೇಲೆ ಈ ಥರ ತೊಳ್ಕೊಡ್ತಾರೆ. ಅದಕ್ಕೆ ಸುಮ್ಮನೆ ನಮ್ಮ ಎಷ್ಟು ಕೆಲಸ ಮಾಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ನಾನು ಮಾಡ್ತಿದ್ದೀನಿ, ಸೊ ನಾನು ಮಾಡೋ ಕೆಲಸಗಳು ಗೊತ್ತಾಗ್ತಿಲ್ಲ. ಗೊತ್ತು ಬಿಡು ನೋಡೋ ವೀಕ್ಷಕರಿಗೆ ನಾನು ಎಷ್ಟು ಮಾತ್ರ ಕೆಲಸ ಮಾಡ್ತೀನಿ ಅಂತ. ಪ್ಲೇಸ್ ಮಾತ್ರ ಸೂಪರ್ ಆಗೈತಲ್ಲ. ಆ ಕಡೆ ಸನ್ಸೆಟ್ಟು, ಅಲ್ಲಿ ಕ್ಯಾಂಪಿಂಗ್ ಟೆಂಟು, ಅಲ್ಲಿ ಬೆಟ್ಟಗಳು, ಈ ಕಡೆ ಕೆರೆ ಕಟ್ಟೆ, ಸೂಪರ್ ಆಗೈತಮ್ಮ. ಈ ಗ್ಯಾಪಲ್ಲಿ ನಾನು ಮೈಕಿಗೆ ಆ ಕಡೆ ಹೋಗ್ಬಿಡ್ತಾವನೆ. ಬರ್ಲಿ ಮೈಗೆ ಹೊಡೆದ ನೆಕ್ಸ್ಟ್ ಪ್ಲಾನ್ ಎಲ್ಲ ಮುಗಿತು. ಅಷ್ಟೇನಾ? ಇಲ್ಲಪ್ಪ, ನಂದು ಮುಗೀತು, ಹೋಗೋದೇ ಪ್ಲಾನ್ ಮಾಡ್ಕೊಂಡು. ನಾನು ಮುಗೀತೆಲ್ಲ. ನಾನು ಇದು ಟೆಂಟ್ ಒಳಗಡೆ ಜಾಸ್ತಿ ಧೂಳು ಬಿದ್ದುಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದೇ ಒಂದು ಸಹಾಯ, ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ವಿ. ಆ್ಯಕ್ಚುಲಿ ನೈಟ್ ಕ್ಯಾಂಪಿಂಗ್ ಮಾಡಬೇಕಾಗಿತ್ತು, ಬಟ್ ಹುಡುಗಿರ ಜೊತೆ ಮಾಡೋದು ಅಷ್ಟು ಸೇಫ್ಟಿ ಇಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಕ್ಯಾಂಪಿಂಗ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಬೇರೆ ಬೇರೆ ಪ್ಲೇಸ್ಗಳಿಗೆ. ದಯವಿಟ್ಟು ಸಪೋರ್ಟ್ ಮಾಡಿ. ಕ್ಯಾಂಪ್ ಬಂದುಬಿಟ್ಟು ಸೊ ನರಸಾಪುರ ಕೆರೆ ಇದೆಯಲ್ವಾ, ಆ ಕೆರೆ ಹತ್ರ ಈ ಒಂದು ಬೆಟ್ಟಗಳ ಕೆಳಗಡೆ ಮಾಡಿದ್ದೀವಿ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಯಾವ ಥರ ಅನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಕ್ಚುಲಿ ಬೇಗ ಮುಗಿದಿದ್ದಲ್ಲ, ಸೊ ದೂರ ಹೋಗ್ಬೇಕಂತ ಹೇಳ್ಬಿಟ್ಟು ಬೇಗ ಮುಗಿಸಿದ್ದೀವಿ. ನೋಡಿ ಆ ಕಡೆ ಸನ್ಸೆಟ್ ಆಗ್ತಿದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡ್ಕೊಂಡು ನಾವು ಇಲ್ಲಿ ಕ್ಯಾಂಪೇನ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದು. ನೀರು ಇತ್ತು, ಚೆನ್ನಾಗಿ ಅನಿಸ್ತು. ಹೌದು, ನೀರು ಕೂಡ ತೊಳೆಯೋದಕ್ಕೆ ಕೆಲವೊಂದಕ್ಕೆ ಯೂಸ್ ಆಯಿತು. ನೀರು ಕುಡಿಯೋದಕ್ಕೆ ಬಿಟ್ಟು ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ವಿ ನೋಡಿ. ಇದು ಸ್ನೇಹಿತರೆ, ಫೈನಲಿ ಇವತ್ತು ಕ್ಯಾಂಪ್ ಮುಗೀತು. ಸೊ ಈ ಒಂದು ಕ್ಯಾಂಪಲ್ಲಿ ಸೊ ನಿಮ್ಗೆ ಯಾವ ರೀತಿ ಒಂದು ಮನೋರಂಜನೆ ಸಿಕ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ನೆಕ್ಸ್ಟ್ ಯಾವುದಾದ್ರೂ ಈ ರೀತಿ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಚೆನ್ನಾಗಿರೋ ಒಂದು ಪ್ಲೇಸಸ್ ಎಲ್ಲದಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಕಾವ್ಯ ಅವರೇ, ಹೆಂಗೆ ಅನಿಸ್ತು ಇವತ್ತಿನ ಒಂದು ಕ್ಯಾಂಪಿಂಗ್, ಡೇ ಕ್ಯಾಂಪಿಂಗ್? ಆ್ಯಕ್ಚುಲಿ ನೋಡಿ ಆವಾಗಲೇ ನಾನು ಹೇಳಿದ್ನಲ್ಲ ಮೈಕಲ್ಲಿ ಇದ್ದಾನೆ. ಸೊ ಒಂದು ದೋಸ್ತರು ಅಲ್ಲಿ ಬರ್ತಾನೆ ಇದೆ, ಎಷ್ಟು ನಾಯಿಗಳಿದೆ ನೋಡಿ ಹಿಂದೆ. ಏನು ಮಾಡುತ್ತೋ ಅಂದರೆ ಇದೇನಾದ್ರು ಕೆಳಗಡೆ ಇಳಿತು ಅಂತ ಹೇಳಿದ್ರೆ ಅವೆಲ್ಲ ಓಡಿಸ್ಕೊಂಡು ಹೋಗ್ಬಿಡುತ್ತೆ, ಮತ್ತೇನೋ ಒಂದು ಗತಿ ಕಾಣಿಸ್ಬಿಡ್ತಾ ಇದೆ. ಅದೇ ಒಂದು ಭಯ. ಮೈಕಿ ಎತ್ಕೊಂಬಂದು ಒಂಚೂರು ತಪ್ಪಾಯಿತು, ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ. ಮನೆ ಹತ್ರ ಏನಾದರೂ ಮಾಡಿದ್ರೆ ಮಾತ್ರ ಮೈಕಿನ ಅಲೋ ಬಿಡ್ತಾನೆ, ಇಲ್ಲಾಂದರೆ ಇಲ್ಲ. ಸೊ ಇದು ಇವತ್ತಿನ ವೀಡಿಯೋ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ಸೊ ಇದೇ ರೀತಿ ಅಟ್ಲೀಸ್ಟ್ ವೀಕ್ಲಿ 2 ಕ್ಯಾಂಪಿಂಗ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಕೀಪ್ ಸಪೋರ್ಟಿಂಗ್ ಮೀ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.
ಸೈನಿಂಗ್ ಆಫ್ ವೆಂಕಿ ಜೊತೆ ಕಾವ್ಯ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್.